Watch full episodes on Jio Hotstar. ಈ ಬರ್ಲಿನ್ ಮಾರ್ಕೆಟ್ ಎಷ್ಟು ಸಖತ್ತಾಗಿದೆ ಅಲ್ವಾ? ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ನನಗೂ ಕೂಡ ಆ ಹೆಂಚಿನ ನೆಕ್ಲೆಸ್ ಬಹಳ ಸಖತ್ತಾಗಿದೆ ಅಲ್ವಾ? ಮೇಡಮ್, ನಾ ನೆಕ್ಲೆಸ್ ನ ನೋಡಿದೆ ಮೇಡಮ್. ಅದು ಗಾಳಿಲಿ ಹಾರ್ಕೊಂಡು ಆ ಮನುಷ್ಯನ ಹತ್ರ ಹೋಯ್ತು. ನನ್ಗನ್ಸುತ್ತೆ ಝೂಮ್ ನಲ್ಲಿ ಅವನು ನೆಕ್ಲೆಸ್ ನ ಹಾರಿಸ್ಕೊಂಡಿದ್ದಾನೆ ಅಂತ. ಅದು ಬಹಳ ಬೇಗ ಮೇಡಮ್. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನಾನಂತೂ ಇಲ್ಲೇ ಇದ್ದೀನಿ, ಆ ಕಡೆ ಹೋಗ್ಲೇ ಇಲ್ಲ. ನನ್ನೇನು ಕಳ್ಳ ಅನ್ಕೊಂಡಿದ್ದೀರಾ? ಲೇಡಿ ನೆಕ್ಲೆಸ್ ನ ನೀನೇ ಕಳ್ತನ ಮಾಡಿರೋದು. ನಾನಿನ್ನ ಖಂಡಿತ ಬಿಡೋದಿಲ್ಲ. ಕೈಯೇ ಅಯ್ಯೋ, ಸಖತ್ತಾಗಿ ಎಡ್ಬಿತ್ತು. ಇವನೆಂತ ಜಾದು ಮನುಷ್ಯ, ಎಷ್ಟು ಬೇಗ ಮಾಯ ಆಗೋಗ್ಬಿಟ್ಟ ಇವನು. ನಾನು ಕುಂಗ್ಫು ಕರಾಟೆಲಿ ರ್ಯಾಂಬೋ ಬೆಲ್ಟ್ ತಗೊಂಡಿದ್ದೀನಿ. ಕುಂಗ್ಫು ಕರಾಟೆಲಿ ಎಷ್ಟು ಕಲರ್ ಬೆಲ್ಟ್ ಇರುತ್ತೋ ಅದನ್ನೆಲ್ಲ ಸೇರಿಸಿ ರ್ಯಾಂಬೋ ಬೆಲ್ಟ್ ಅಂತ ಮಾಡ್ತಾರೆ. ನನ್ನ ಸ್ಪೀಡ್ ಹೇಗಿದೆ ಅಂದ್ರೆ ಅದನ್ನ ಯಾರು ನೋಡಕ್ಕಾಗಲ್ಲ. ಅರೆ ನಿಲ್ಲಯ್ಯ, ಎಲ್ಲಿಗೆ ಓಡಕ್ತೀಯ ನೀನು? ಅರೆ ಇಲ್ಲಿ ಕೇಳೋ, ನೀನ್ ಯಾವುದೇ ಬೆಲ್ಟ್ ಆಗಿರೋ, ನಾನಿನ್ನ ಖಂಡಿತ ಹಿಡಿತೀನಿ. ನಾನು ಬಿಡಲ್ಲ ಕಣ ನಿನ್ನ. ಬಾಯ್ ಬಾಯ್. ಅಯ್ಯೋ, ಇದೇನ್ ಮಾಡ್ಬಿಟ್ರಿ? ಯಾರ್ ನೀವು? ನಾನು ಹಿಡಿತೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಹಿಡ್ಬಿಟ್ಟು ಎಳ್ಕೊಂಬರ್ತೀನಿ ಇಲ್ಲಿಗೆ. ಅಯ್ಯೋ ಸುಮ್ನೆರಪ್ಪ, 1 ನಿಮಿಷ ತಡ್ಕೋ, ನಾವ್ ಈಗ್ಲೇ ಬರ್ತೀವಿ. ಕಳ್ತನ ಮಾಡಕ್ ಬಂದಿದ್ದಾನೆ. ಹಿಡ್ಕೊಳ್ಳಿ. ಬೇಗ ಜಾಗ ಖಾಲಿ ಮಾಡ್ಕೊಂಡು ಹೋಗೋಣ. ಬಾಯ್ ಬಾಯ್. ಓಯ್, ಬೇಗ ಬಂದ್ರೆ ಕೂತ್ಕೊಳ್ಳಿ. ಬನ್ನಿ, ಓಡಿ ಬನ್ನಿ. ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ಗಳ. ಅರೇ, ಅಲ್ಲಿ ಕಾಣ್ತಿದಿಲ್ಲ, ಅದು ಅವಂದೇ ಕಾರು. ಬನ್ನಿ. ಅಯ್ಯೋ, ಈ 2 ಸಿಗ್ನಲ್ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದೆ? ಅಷ್ಟರಲ್ಲಿ ಇನ್ನೊಂದೇನಾದ್ರೂ ಕಳ್ತನ ಮಾಡ್ತೀನಿ. ಅಯ್ಯೋ, ನನ್ನ ಜೀವದ ಓಡ್ರಯ್ಯ, ಇದು ಜೋರಾಗಿ ಓಡಿ ಜೋರಾಗೆ. ನೀವು ಜೋರಾಗಿ ಓಡದೆ ಹೋದ್ರೆ ಅವ್ನ ಕೈ ನಮ್ಗೆ ಸಿಗೋದಿಲ್ಲ. ಸಿಗ್ನಲ್ ಇನ್ನೇನು ಆನ್ ಆಗ್ಬಿಡುತ್ತೆ ಕಣ್ರಿ. ಅಯ್ಯೋ, ಒಂದೇ ಹೆಲ್ಮೆಟ್ ಇತ್ತು, ಅದನ್ನು ಹೊಡೆದಾಕ್ಬಿಟ್ರಲ್ಲಯ್ಯ ನೀವು. ಅದಕ್ಕೆ ಕಣ್ರಯ್ಯ ಹೇಳಿರ್ಲಿಲ್ಲ ನಾನು. ಈಗ ನಡ್ಕೊಂಡು ಹೋಗ್ರಯ್ಯ. ನೀವು ನನ್ನ ಜೊತೆನೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವೇನಯ್ಯ. ಏಯ್, ಸಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಏಯ್ ಕಳ್ಳ, ಯು ಆರ್ ಅಂಡರ್ ಅರೆಸ್ಟ್. ಏಯ್ ಎಳ್ಳಿರ್ಗಳ, ಸ್ಟಾಪ್. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಆ ರ್ಯಾಂಬೋ ಬೆಲ್ಟ್ ಹಾಕೊಂಡಿದ್ದಲ್ಲ, ಹೋಗಿ ಅವನ ತಲೆ ಮೇಲೆ ಬೀಳಿ, ನಮ್ಮ ಮೇಲಲ್ಲ. ಅಬ್ಬ ಅಯ್ಯಮ್ಮ, ಅಯ್ಯಬ್ಬ, ಆ ಎಳ್ನೀರುಗಳಿಗೆ ಟಾರ್ಗೆಟ್ ಸಿಕ್ಲಿಲ್ಲ ಅಂದ್ರೆ ಅವು ನಮ್ಮ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ತವೆ ಈಗ. ಹೌದಾ? ಅಯ್ಯೋ, ಎಲ್ರು ಎಳಿಬೇಕ. ಸಿಗ್ನಲ್ ಆನ್ ಆಯ್ತು ನೋಡಿ. ಅವ್ನು ಓಡ್ತಾ ಇದ್ದಾನೆ. ಎಲ್ರು ಅವನ್ನ ಫಾಲೋ ಮಾಡ್ಬೇಕು. ಬನ್ನಿ. ಅಯ್ಯಯ್ಯೋ, ನನ್ನನ್ನು ಕರ್ಕೊಂಡ್ರಯ್ಯ. ಅಲ್ಲೋಡ ಕಳ್ಳ. ಈಗ ಚೆನ್ನಾಗಿದೆ, ಮೊದ್ಲಿನ ತರನೇ ಕಾಣ್ತಾ ಇದೆ. ಹೇಗ ಅನಿಸ್ತಿದೆ ಅಂದ್ರೆ ಗೋಡೆ ಮುರ್ದೇ ಇರ್ಲಿಲ್ವೇನೋ ಅಂತ. ಎಲ್ಲ ಹೊಸದಾಗ ಆಗ್ಬಿಟ್ಟಿದೆ. ಇನ್ಮೇಲೆ ಕಳ್ಳ ಬಂದ್ರೆ ಈ ಗೋಡೆನ ಹೊಡ್ದಾಕಿರೋ ತರ ಅವನ್ನ ಹೊಡ್ದಾಕ್ಬಿಡ್ಬೇಕು. ಮಟು, ಕಾರ್ನ ಬೇಗ ಓಡ್ಸೋ. ಇವತ್ತು ಅವ್ನು ಹೇಗಾದ್ರೂ ಮಾಡಿ ಹಿಡಿಲೇಬೇಕು ನಾವು. ಈಗ ನೋಡಿ,
ಅರೆ ಪತ್ಲು ಗಾಡಿ ನಿಲ್ತಾನೆ ಇಲ್ಲ ಕಣೋ. ನಾವೇನು ಚಿಂತೆ ಮಾಡ್ಬೇಡಿ, ನಾವು ಕಳ್ಳನ ಖಂಡಿತ ಹಿಡಿತೀವಿ. ಬಂದ್ರ ಅಂತೂ ನಾವ್ ನಿಮ್ಮನ್ನ ಇವತ್ತು ಬಿಡಲ್ಲ ಕಣ್ರು, ಬಿಡಲ್ಲ. ನಮ್ಮ ಮನೆ ಗೋಡೆ ಹೊಡಿತೀರಾ. ಹಿಂದಿಗೆ ತಗೊಂಡ್ಬಿಡ್ತೀನಿ ಈಗ. ಅಯ್ಯಪ್ಪ ನಿಂತ್ಕೊಳ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಿಸ್ಟರ್ ವಿಸಿಬಲ್ ಇನ್ವಿಸಿಬಲ್ ಆದ್ರೆ ಯಾರ ಕೈಲೂ ಹಿಡಿಯಕ್ಕಾಗಲ್ಲ. ನನ್ನ ಕುಂಫು ಕರಾಟೆ ರ್ಯಾಂಬೋ ಬೆಲ್ಟ್ ಐಡಿಯಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಾನ್ ನಿಜವಾಗ್ಲೂ ಕುಂಫು ಸ್ಪೀಡ್ ಅಲ್ಲೇ ಮಾಯ ಆಗೋಗ್ತೀನಿ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ನಾನು ಈ ಗ್ಯಾಜೆಟ್ ನ ಸಹಾಯದಿಂದ ಸ್ವಲ್ಪ ಸೆಕೆಂಡ್ ಮಾತ್ರ ಮಾಯ ಆಗ್ತೀನಿ, ಮತ್ತೆ ಏನ್ ಬೇಕಾದ್ರೂ ಮಾಯ ಮಾಡ್ತೀನಿ ಅಂತ. ಅಯ್ಯೋ ಭೂತ, ಓಡಿ, ಓಡಿ. ಅಯ್ಯೋ, ಅಯ್ಯೋ, ಭೂತ, ಅಯ್ಯೋ, ಓಡಿ, ಭೂತ. ಅಲ್ಲಿ ನೋಡು ಎಷ್ಟು ಸ್ಪೀಡ್ ಆಗಿ ರಾಂಬ ಬೆಲ್ಟ್ ಹಾಕೊಂಡ್ರೆ ಹೋಗ್ತಾ ಇದ್ದಾನೆ. ಆ ಮನುಷ್ಯ ಮಾತ್ರ ಕಾಣಿಸ್ತಾ ಇಲ್ಲ, ಆದ್ರೆ ಬರೀ ಬ್ಯಾಗ್ ಮಾತ್ರ ಕಾರಲ್ಲಿ ಕಾಣಿಸ್ತಾ ಇದೆ ಕಣೋ. ಝೂಮ್ ಝೂಮ್. ಆ ಮೋಟು ಬರೀ ಬ್ಯಾಗ್ ಮಾತ್ರ ಕಾರಲ್ಲಿ ಕಾಣಿಸ್ತಾ ಇದೆ, ಆದ್ರೆ ಮನುಷ್ಯನೇ ಕಾಣಿಸ್ತಾ ಇಲ್ಲ ಕಣೋ. ಆದ್ರೆ ಅವರು ಬ್ಯಾಗ್ಗಳನ್ನ ಎಸಿತಾ ಇದ್ದಾರೆ, ಆ ಬ್ಯಾಗ್ಗಳೆಲ್ಲ ಡಿಕ್ಕಿ ಒಳಗಡೆ ಹೋಗ್ತಾ ಇವೆ. ಓಡಿ, ಓಡಿ. ಏಯ್ ಸ್ಟಾಪ್, ಯು ಆರ್ ಅಂಡರ್ ಅರೆಸ್ಟ್. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಏ ಎಳ್ಳಿರಿಗಳ, ಇದು ಮರ್ಯಾದೆ ಪ್ರಶ್ನೆ, ನೀವು ನಮಗೆ ಸಹಾಯ ಮಾಡಲೇಬೇಕು. ಅಬ್ಬ ಅಯ್ಯೋ ಸಾರಿ ಎಳ್ಳಿರಿಗಳ, ಅವರು ಮತ್ತೆ ಮಾಯ ಆಗೋಗ್ಬಿಟ್ರು, ಏನ್ ಮಾಡೋದು? ಅಬ್ಬಾ ಈಗ ಮಾತ್ರ ಅವನ್ನ ಸುಮ್ಮನೆ ಬಿಡಬಾರ್ದು. ಬನ್ನಿ ಎಲ್ಲರೂ ಫ್ಲೈಯಿಂಗ್ ಹೆಲ್ಮೆಟ್ ಹಾಕೊಂಡು ಹಾರ್ಕೊಂಡು ಹಿಡಿಯೋಣ. ಕಮಾನ್. ಎಲ್ರು ನನ್ ಜೊತೆ ಬನ್ನಿ. ಓಯ್ ನೀವೆಲ್ಲ ಯಾಕೆ ನಮ್ ಹಿಂದೆ ಬಿದ್ದಿದ್ದೀರಾ? ನಾವೆಲ್ಲರೂ ದೆವ್ವಗಳು. ದೆವ್ವ ಇಲ್ಲ ಇಲ್ಲ, ಗಿವುಗಳು ಏನೂ ಇಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಓಹೋ, ನಾವು ಸುಳ್ಳು ಹೇಳ್ತಾ ಇದೀವಿ ಅಲ್ವಾ? ತಗೊಳ್ಳಿ. ಪತ್ಲು, ಜೀವದ ಗೆಳೆಯ ಅನ್ನೋರು ವಾಯ್ಸೇ ಬರ್ತಾ ಇಲ್ವಲ್ಲೋ, ಎಲ್ಲೋಗಿರ್ಬೋದು ಡಾಕ್ಟ್ರಣ್ಣ? ಅರೆ ಭೂತಪ್ಪ, ಸಾರಿ ತಪ್ಪಾಗೋಯ್ತು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾನು 20 ವರ್ಷದ ಅನುಭವದಲ್ಲಿ ಭೂತದ ಹತ್ರ ಯಾವಾಗಲೂ ಏಟೇ ತಿಂದಿರ್ಲಿಲ್ಲ. ಡಾಕ್ಟ್ರಣ್ಣ, ನಾವೆಲ್ಲರೂ ಒದೆ ತಿಂತಾ ಇದ್ರೆ ತಾವು ಮಾತ್ರ ಎಲ್ಲಿಗೆ ಹೋಗಿ ಬಚ್ಚಿಟ್ಕೊಂಡಿದ್ರಿ? ಅಯ್ಯೋ ನನ್ನ ಜೀವದ ಗೆಳೆಯರ, ಅವರು ನನ್ಗೆ ಒಡೆಯಕ್ ಬರ್ತಾರಲ್ಲ, ಆಗ ನಾನು ಈ ಕಡೆ ಆ ಕಡೆ ಹೋಗ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತೀನಿ. ಆಗ ನನಗೆ ಹಿಡಿಯಕ್ಕೆ ಆಗೋದಿಲ್ಲ ಅವರು. ಆದ್ರೆ ಡಾಕ್ಟ್ರಣ್ಣ, ನಿಮ್ಗೆ ಹೆಂಗ ಅವ್ರು ಕಾಣಿಸ್ತಾ ಇದಾರೆ? ನಮ್ ಕಣ್ಣಿಗೆ ಅವ್ರು ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ನನ್ನ ಗೆಳೆಯರ, ನಾನು ಈ ಕನ್ನಡಕ್ಕೆ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಅವರು ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ದೆವ್ವ ಬುತ್ಗಳು ಏನು ಅಲ್ಲ ಅವರು ನಮ್ಮ ಹಾಗೇನೆ ಮನುಷ್ಯರು ಕಣ್ರಿ. ಇನ್ನು ಬೀಳ್ಬೇಕಾ? ಕ್ರಿಮಿನಲ್ ಭೂತ, ನಿಲ್ಲು. ನಾವು ಮೊದ್ಲು ಈಗ ನಮ್ ಡಾಕ್ಟರ್ ಲೆಕ್ಕನ ಚುಕ್ತ ಮಾಡ್ಬಿಡ್ತೀವಿ. ಚಸ್ಮನ ನಮ್ಗೆ ಯಾಕೆ ಕೊಡಕ್ಕಾಗ್ಲಿಲ್ಲ? ಎಷ್ಟೊತ್ತಿಂದ ನಾವು ಅವ್ರ ಕೈಲಿ ಒದೆ ತಿಂತಾ ಇದ್ವಿ. ಅಯ್ಯೋ ನನ್ನ ಗೆಳೆಯರ, ಹೇಳಕ್ ನಂಗೆ ಅವಕಾಶನ ಸಿಗ್ಲಿಲ್ಲ ಕಣ್ರಯ್ಯ. ಹಾಗೆ ನೀವು ಕೂಡ ನನಗೇನು ಕೇಳಲೇ ಇಲ್ವಲ್ರಯ್ಯ. ತೋಡ್ರಿ, ಕೊಡ್ತೀನಿ. ಏ ಭೂತಯ್ಯ, ಎಲ್ಲಿದೆಯಾ? ಬಾಸ್, ಅವ್ರಿಗೆ ನಾವು ಕಾಣ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಯ್ಯೋ, ಭೂತ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಭೂತಯ್ಯ, ಸಖತ್ ಒದೆ ತಿಂದಾಯ್ತು, ಈಗಾದ್ರೂ ಪ್ರತ್ಯಕ್ಷ ಆಗಯ್ಯ. ಈಗ ಹೇಳು, ಈ ರ್ಯಾಂಬೋ ಬೆಲ್ಟ್ ನ ಎಲ್ಲಿಂದ ತಗೊಂಡೆ ಅಂತ? ಅಯ್ಯೋ, ನನ್ನ ಹತ್ರ ಯಾವ ರ್ಯಾಂಬೋ ಬೆಲ್ಟು ಇಲ್ಲ. ಈ ಗ್ಯಾಡ್ಜೆಟ್ ಸಹಾಯದಿಂದ ಸ್ವಲ್ಪ ಸೆಕೆಂಡ್ ಮಾತ್ರ ಮಾಯ ಆಗ್ತೀವಿ. ಎಲ್ರನ್ನೂ ಗೂಬೆ ಮಾಡಿದ್ವಿ, ಆದ್ರೆ ನಿಮ್ಗಳನ್ನ ಮಾತ್ರ ಗೂಬೆ ಮಾಡಕ್ಕಾಗ್ಲಿಲ್ಲ. ಸರ್,
ಇಲ್ಲಿ ನೋಡಿ ಸರ್, ಕಳ್ಳರು ಕೂತ್ಕೊಂಡಿದ್ದಾರೆ. ಇವರೆಲ್ಲ ಈ ಗ್ಯಾಜೆಟ್ ಸಹಾಯದಿಂದ ಮಾಯ ಆಗ್ಬಿಟ್ಟು ಕಳ್ತನ ಮಾಡ್ತಾ ಇದ್ರು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಇವ್ರನ್ನ ತುಂಬಾ ದಿವಸದಿಂದ ಹುಡುಕ್ತಾ ಇದ್ವಿ. ನಿಮಗೆ ಸರ್ಕಾರದ ಕಡೆಯಿಂದ ಬಹುಮಾನ ಅಂತ ಸಿಕ್ಕುತ್ತೆ. ಆದ್ರೆ ತಾವು ನಮ್ಗೆ ಗರ್ಮ ಗರಂ ಸಮೋಸ ಕೊಡ್ಸಿದ್ರೆ ಚೆನ್ನಾಗಿರ್ತಿತ್ತು ಸರ್. ಅರೆ ಇದ್ಯಾವ ಜಾಗ? ಅಲ್ಲಿಗೆ ನಾವು ಇದುವರೆಗೂ ಹೋಗಿಲ್ಲ ಅಲ್ವಾ? ನಡೀರಿ ಅಲ್ಲಿಗೆ ಹೋಗೋಣ ಇವತ್ತು. ಓಕೆ. ಅರೆ ಮೊಟ್ಟು ಎಲ್ಲಿ ಹೋಗ್ತಿದ್ಯೋ? ನಿಂತ್ಕೊಳ್ಳೋ. ಬಿಡೋದಲ್ಲ. ಅಯ್ಯೋ ಮೊಟ್ಟು, ನಿನ್ಗೇನೋ ಅಷ್ಟೊಂದು ಅರ್ಜೆಂಟ್ ಇತ್ತು ಅಲ್ಲ ಕಣೋ? ನೀನ್ ಗಾಳಿಲೇ ಓಡೋಗ್ತಾ ಇದೆಯಲ್ಲೋ. ಅಯ್ಯೋ ಸಾರಿ ತಪ್ಪಾಗೋಯ್ತು ಕಣೋ. ನಡೀರಿ ಬೇಗ ಅಲ್ಲಿಗೆ ಹೋಗೋಣ. ಓಕೆ, ನನ್ನ ಕೈಲಿ ತಡಕ್ಕಾಗಲ್ಲ ಕಣೋ. ಮತ್ತೆ ಇನ್ನೆಷ್ಟೊತ್ತಾಗುತ್ತ ಪತ್ಲು? ಮೊಟ್ಟು, ನಾವು ತಲುಪ್ಬಿಟ್ವಿ ಅಂತ ತಿಳ್ಕೊಳ್ಳೋ. ಅರೆ ಅಯ್ಯೋ ನನ್ನ ಜೀವದ ಗೆಳೆಯರ ಇಲ್ಲಿ ಕೇಳ್ರಯ್ಯ, ಇಲ್ಲಿ ಯಾರು ಇರಲ್ಲ ಜೊತೆ ಕೇಳ್ರಯ್ಯ. ಓಯ್ ಅಯ್ಯಮ್ಮ, ಅರೆ ಸಖತ್ತಾಗಿದೆಯಾ? ಅಪ್ಪರೇ, ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ಗಳ ಒಳಗಡೆ ಹೋಗೋಣ. ಬನ್ನಿ. ನಡೀರಿ. ಇದು ವೆರಿ ಗುಡ್. ಅಯ್ಯಮ್ಮ, ಅಯ್ಯಮ್ಮ, ಇಲ್ಲಿ ಬಂದ್ ನೋಡಿ ಇದ್ರ ಮೇಲೆ ಏನು ಬರ್ದಿದೆ ಅಂತ. ಇಲ್ಲಯ್ಯ. ಅಲ್ಮಾರಿ ಒಳಗಡೆ ಇಟ್ಟಿರೋ ಪುಸ್ತಕನ ದಯವಿಟ್ಟು ಓದ್ಬೇಡಿ. ಒಂದ್ಸಾರಿ ಓದಕ್ ಶುರು ಮಾಡಿದ್ರೆ ಅದನ್ನ ಮುಗಿಸ್ಲೇಬೇಕಾಗತ್ತೆ. ಇಲ್ಲೇ ಹೋದ್ರೆ ನಿಮ್ಗೆ ಸಖತ್ ಒದೆ ಬೀಳುತ್ತೆ. ಅಯ್ಯೋ ನಿಮ್ಮ ಒಂದ್ ವಿಷಯ ಏನೋ ಸರಿ ಕಣ್ರಯ್ಯ, ಅದ್ರಲ್ಲೇ ಖಂಡಿತ ಬುಕ್ ಇಲ್ಲ ಅನ್ಸುತ್ತೆ. ಇಲ್ದಿದ್ರೆ ನಮ್ಗೆ ಓದಕ್ಕೆ ಮನ್ಸು ಬಂದ್ಬಿಡ್ತಾ ಆಯ್ತು. ಅರೆ ಅಯ್ಯಮ್ಮ ಮೋಟು, ನೀನಿವಾಗ ಯಾವ ಬುಕ್ಕನ್ನ ಓದ್ತಾ ಇರೋದು? ಅದೇ ಅಲ್ಮಾರಿ ಒಳಗಿತ್ತಲ್ಲ ಅದನ್ನ. ಇವಾಗ ಏನಾಗುತ್ತೋ ಅಮ್ಮಗೆ? ಅಯ್ಯೇ ಪತ್ಲು, ಇಲ್ಲಿ ಕೇಳೋ ಇಲ್ಲಿ. ಇದೊಂಥರ ಬಹಳ ವಿಚಿತ್ರವಾದ ಪುಸ್ತಕ ಕಣೋ. ಇದ್ರಲ್ಲಿ ಏನ್ ಬರ್ತಿದೆ ಗೊತ್ತಾ? ಈಗ ನೀವು ಬಾಗ್ಲಿಂದ ಹೊರಗಡೆ ಓಡ್ಬೇಕು ಅಂತ. ಆದ್ರೆ ಒಂದ್ ವಿಷಯ ಕಣೋ, ನಾವ್ ಯಾಕೆ ಓಡೋಗ್ಬೇಕು ಅಂತ. ಈ ಬುಕ್ಕಲ್ಲಿ ಇನ್ನೊಂದ್ ಕಡೆ ಏನ್ ಬರ್ದಿದೆ ಗೊತ್ತೇನೋ? ಕರೆಕ್ಟ್ ಆಗಿ ಕೇಳಿದೆ. ಬಾಗ್ಲಿಂದಾನೇ ಯಾಕೆ ಓಡೋಗ್ಬೇಕು ಅಂತ ಹೇಳಿದ್ರೆ ಕಿಟಕಿಯಿಂದ ದಟ್ಟವಾದ ಹೊಗೆ ಬರುತ್ತೆ, ಅದಕ್ಕೆ. ಅಯ್ಯಮ್ಮ ಮೋಟೋ, ನೀ ಏನ್ ಮಾಡ್ಬಾರ್ದು ಅದನ್ನೇ ಮಾಡ್ತಾ ಇರ್ತೀಯ. ಅಲ್ಮೇರಿ ಒಳಗ್ ಬರ್ದಿತ್ತು ಬುಕ್ಕನ್ನ ಓದ್ಲೇಬಾರ್ದು ಅಂತ. ಆದ್ರೂ ಮೋಟೋ, ನೀನು ಆ ಬುಕ್ಕನ್ನ ಯಾಕೆ ಓದ್ದೆ? ಸಾರಿ ನಾನ್ ತಪ್ಪು ಮಾಡ್ಬಿಟ್ಟೆ ಕಣೋ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗೋಣ ಬನ್ರೋ. ಅಮ್ಮಗೆ ಓಡು ಓಡು ಓಡು. ಅಲ್ಲೋಡ್ರಯ್ಯ ನನ್ ಗೆಳೆಯರ, ಏನ್ರಿ ಅದು? ಹಲೋ ಅತಿಥಿಗಳೇ, ಹೇಗಿದ್ದೀರಾ? ಅಯ್ಯೋ ಇದ್ಯಾವ್ದಪ್ಪ ಇದು? ಕಣ್ಣು. ನಿಮ್ಗೆ ಸ್ವಾಗತ. ನೆಕ್ಸ್ಟ್ ಪೇಜ್ ಓದಿ. ಸರಿ ಓದ್ತೀನಿ. ಇದ್ರಲ್ಲಿ ಬರ್ದಿದೆ, ಈಗ ಒದೆ ತಿನ್ನೋದು ಗ್ಯಾರಂಟಿ. ಏನಿದ್ರ ಅರ್ಥ? ಇದ್ರ ಅರ್ಥ ಏನಂದ್ರೆ
ಅರೇ ಇದೇನಾಗೋಯ್ತು? ನಮ್ಮನ್ನ ಅದು ಅತಿಥಿಗಳು ಅಂತ ಹೇಳ್ತಾ ಇದೆ. ಅದಕ್ಕೆ ಅತಿಥಿ ದೇವೋ ಭವ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಿ ಅತಿಥಿಗಳಿಗೆ ಒದೆ ತಿನ್ನೋ ಭವ ಅಂತ ಅರ್ಥ. ಬರ್ತಿದ್ದಂಗೆ ಒದೆ ಬೀಳ್ತೋದ್ರಿಂದ. ಓದು 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 ಹಿಂದೆ ಮುಂದೆ ಏನ್ ಬರ್ತಿದ್ದಾರೆ ಅಂತ ಓದು. ಇಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಜಾಗ ಸಿಗ್ಬೋದು ಏನೋ. ಸರಿ ಚಿಕ್ಕಮ್ ಸರ್, ಓದ್ತೀನಿ. ನೆಕ್ಸ್ಟ್ ಇದ್ರಲ್ಲಿ ಬರ್ದಿದೆ ಈಗ ಒದೆಗಳು ಬೀಳೋದು ಶುರು ಆಗುತ್ತೆ ಅಂತ. ಒದೆ ಬೀಳ್ತಾನೆ ಇರುತ್ತಂತೆ. ಈಗ ತಿಂದಿದ್ದೆ ನಮಗ್ ಸಾಕಾಗಿದೆ, ಇನ್ನು ಎಷ್ಟು ಒದೆ ತಿನ್ಬೇಕು ಏನೋ. ಅಯ್ಯಮ್ಮ, ಈ ಕಣ್ಣು ಮುಂದೆ ಕೈನೂ ಸೇರ್ಸ್ಕೊಂಡು ಬರ್ತಾ ಇದೆ. ಓಡಿ ಅಬ್ಬಾ. ಅಯ್ಯೋ ಇದ್ಯಾವ ಜಾಗನೋ? ಇಷ್ಟು ದೊಡ್ಡ ದೊಡ್ಡ ಬಾಳೆಹಣ್ಣು ಬೀಳ್ತಾ ಇದೆಯಲ್ಲ. ಐಡಿಯಾ. ಅಯ್ಯೋ ಜನರ ನಾನು ಬರ್ತೀನಿ. ರಪ್ಪ ಅಯ್ಯೋ ಕೈ ಬಿಡ್ತೀನಿ. ಬಿಟ್ರು ರಪ್ಪ. ಓಡಿ ಓಡಿ ಓಡಿ. ಅಯ್ಯಮ್ಮ, ಮುಂದಿನ ಪೇಜ್ ಓದು, ಮುಂದಿನ ಪೇಜ್ ಓದು. ಏನ್ ಬರ್ದಿದೆ ಅಂತ ಗೊತ್ತಾಗ್ಲಿ. ಬಚಾವಾಗಿದೆ ಅಂತ ಬರ್ದಿದ್ಯೋ ಇಲ್ಲ ಏನ್ ಬರ್ದಿದ್ಯೋ? ಓದ್ತೀನಿ ಒಂದ್ ನಿಮಿಷ. ಅರೇ ಅರೆ ಮೋಟು, ಯಾಕೋ ಹಿಂಗ್ ಹೇಳ್ತಾ ಇದೀಯಾ? ಓದು, ಏನ್ ಬರ್ದಿದೆ ಅಂತ ಹೇಳು. ಗೊತ್ತು, ಇದ್ರಲ್ಲಿ ಏನ್ ಬರ್ದಿದೆ ಗೊತ್ತೇನೋ? ಇನ್ನೂ ನಮ್ಗೆ ಸಖತ್ ಒದೆ ಬೀಳುತ್ತಂತೆ ಕಣೋ. ಯಾಕೆ ಓಡ್ಬೇಕು? ಅಯ್ಯೋ ಮೋಟು ನನ್ ಗೆಳೆಯ, ಏನಯ್ಯ ಏನಯ್ಯ ಇದ್ರ ಅರ್ಥ? ಮೋಟು ಇದಕ್ಕೆ ಹೇಳೋದು ಕಣ, ನಾವೊಂದ್ ಬಯಸಿದ್ರೆ ವಿಧಿದೆ ಒಂದ್ ಬಯಸಿದೆ ಅಂತ. ಮುಂದೆ 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 ಮುಂದೆ. ಅಯ್ಯೋ ನನ್ನ ಜೀವದ ಗೆಳೆಯ ಮೋಟು, ಹೇಳಯ್ಯ ನಮ್ಗೆಲ್ಲರಿಗೂ ಇನ್ನೂ ಎಷ್ಟು ಒದೆ ಕೊಡ್ಸ್ಬೇಕು ಅಂತ ಇದೆಯಯ್ಯ ನೀನು. ಇಲ್ಲ, ಮುಂದಿನ ಪೇಜ್ನ ನಾನೇ ಓದ್ತೀನಿ ಗೆಳೆಯ. ಇದ್ರಲ್ಲಿ ಬರ್ದಿದೆ, ನನಗ್ ಸಂತೋಷ ಪಡಿಸಿದ್ರೆ ನೀವು ಬಚಾವಾಗ್ತೀರಂತ ಕಣ್ರಯ್ಯ. ಅರೆ ಸಂತೋಷ ಏನೋ ಪಡಿಸ್ಬೋದು, ಆದ್ರೆ ಯಾವ ರೀತಿ ಅಂತ ಗೊತ್ತಾಗ್ತಿಲ್ವಲ್ಲ ಪತ್ಲು. ಐಡಿಯಾ. ಅದ್ರ ಕಣ್ಣಿಗೆ ನಾವು ಕಾಜಲ್ ಹಾಕ್ಬಿಟ್ರೆ ಆಗ ಅದ್ರ ಕಣ್ಣು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಆಗ ಅದಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಯ್ಯಬ್ಬ, ಕನ್ನಡಕನು ಅದಕ್ಕೆ ಹಾಕ್ಬೋದು, ಆದ್ರೆ ಅದ್ರ ಕಿವಿ ಎಲ್ಲಿದೆ? ವಿ 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 ಅದ್ರ ಕಿವಿ. ನನ್ನ ಜೀವದ ಗೆಳೆಯ ಇಲ್ಲಿ ಕೇಳ್ರಯ್ಯ, ಕಿವಿ ಇರುತ್ತೋ ಬಿಡುತ್ತೋ, ಆದ್ರೆ ಅದಕ್ಕೆ ಅಡ್ಜಸ್ಟ್ ಆಗುವಂತ ಚಶ್ಮಾ ನನ್ ಕೈಲಿದೆ ನೋಡ್ರಯ್ಯ. ಓಹೋ, ನೀವೆಲ್ಲ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಇಲ್ಲಿ ನೋಡಿ ಮೇಡಮ್, ನಿಮ್ ಕಣ್ಣಿಗೆ ಕಾಜಲ್ ಹಾಕೊಂಡ್ಬಿಟ್ರೆ ನೀವ್ ಇನ್ನೂ ಸುಂದರವಾಗಿ ಕಾಣ್ತೀರಾ. ವಾಟ್ ಡು ಯು ಮೀನ್? ಹಾಗಾದ್ರೆ ನನ್ ಕೆಡ್ದಾಗ ಕಾಣಿಸ್ತಾ ಅರೆ, ಇದ್ದೀರಾ? ಇಲ್ಲ ಇಲ್ಲ, ನಾನು ಅಂದಿದ್ದು ಆ ಅರ್ಥದಲ್ಲ. ಸಾರಿ. ಅರೆ ಮೇಡಮ್, ಒಂದೇ ಒಂದ್ಸರಿ ಹಾಕೊಂಬಿಡಿ ಪ್ಲೀಸ್. ಬಿಗಯ್ಯಮ್ಮ, ನಮ್ಮ ಮೋಟು ಹೇಳಿದ ಅರ್ಥ ಅದಲ್ಲ ಮೇಡಮ್. ಹೋಗ್ಕೊಳ್ಳಿ, ಒಂದ್ಸರಿ ಚಶ್ಮಾ ಹಾಕೊಂಡು ಟ್ರೈ ಮಾಡ್ಬೋದಲ್ಲ ಮೇಡಮ್? ಪ್ಲೀಸ್. ಅರೆ ನೋಡಿ, ಹಚ್ಬಿಟ್ಟೆ. ಹಾಕೊಳ್ಳಿ ಕನ್ನಡಕ. ನೋಡಿದ್ರಾ, ಈಗ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಬ್ಯೂಟಿ. ನೈಸ್. ಆದ್ರೆ ನಾನ್ ಸುಂದರವಾಗಿರೋದು ನನಗ್ ಹೇಗ್ ಗೊತ್ತಾಗ್ಬೇಕು ಹೇಳಿ? ಕನ್ನಡಿ ತೋರ್ಸಿ. ಇಲ್ಲಿ ನೋಡು, ಈ ಬುಕ್ಕಲ್ಲಿ ಬರ್ದಿದೆ, ಈಗ ನದಿನೇ ನಿಮ್ಮನ್ನ ಕಾಪಾಡುತ್ತೆ ಅಂತ.
ಐಡಿಯಾ. ಅಲ್ಲಿ ನೋಡು, ಅಲ್ಲಿ ನದಿ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಕಮಾನ್ ಹೊಡಿ ಹೊಡಿ. ಈಗ ನೀವು ನದಿ ನೀರಿನಲ್ಲಿ ಒಂದ್ಸರಿ ಕಣ್ಬಿಟ್ ನೋಡಿ. ಓ ನಂಗೆ ಖುಷಿ ಆಯ್ತು. ನನ್ನ ನೀವೆಲ್ಲರೂ ಖುಷಿ ಪಡಿಸಿದ್ರಿ. ನಾನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ. ಈಗ ನೀವೆಲ್ಲ ಹೊರಡ್ಬೋದು. ನಿಮ್ಮನ್ ಭೇಟಿ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಅರೆ ಯಾಕೆ ಇದನ್ನ ಅಳಿಸಿದ್ದು? ಈಗಿದು ಕೋಪ ಮಾಡ್ಕೊಂಡ್ಬಿಡುತ್ತೆ. ತಾವು ತಾವು ಯಾಕೆ ಕಳ್ತಾ ಇದೀರ ಅಂತ ಹೇಳ್ತೀರಾ? ಈಗ ತಾನೇ ಖುಷಿಯಾಗಿದ್ರಲ್ಲ. ಇದು ಆನಂದ ಬಾಷ್ಪ, ಆನಂದ ಬಾಷ್ಪ. ನಾನಿಷ್ಟು ಸುಂದರವಾಗಿ ಯಾವತ್ತೂ ಕಾಣ್ಲಿಲ್ಲ. ಇನ್ನು ನಾನು ಯಾರಿಗೂ ತೊಂದರೆ ಕೊಡಲ್ಲ. ನಾನು ಮನೆಗೆ ಹೋಗ್ತೀನಿ, ನೀವೆಲ್ರೂ ನಿಮ್ ಮನೆಗೆ ಹೋಗಿ. ಅಷ್ಟ್ ಮಾಡಮ್ಮ ತಾಯಿ. ನಡೀರಿ, ಈಗ ಇಲ್ಲಿಂದ ನಾವು ಹೊರಟೋಗೋಣ. ಅರೆ ಇಲ್ಲ ಇಲ್ಲ, ಈಗೊಂದು ಬಹಳ ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ. ಅದೇನಂದ್ರೆ ಮೋಟುಗೆ ಒದೆ ಬೀಳೋ ಪ್ರೋಗ್ರಾಮು. ಇವನಿಂದ ನಾವು ಸಖತ್ ಒದೆ ತಿಂದ್ಬಿಟ್ಟಿದೀವಿ. ಅವನಿಗೇನಾದ್ರೂ ಬುಕ್ ಓದ್ಲಿಲ್ಲ ಅಂತ ಹೇಳಿದ್ರೆ ನಮಗ್ ಖಂಡಿತ ಒದೆನೇ ಬೀಳ್ತಾ ಇರ್ಲಿಲ್ಲ. ಸುರೋಚ್ಕೊಳ್ಳಿ ಸ್ನೇಹಿತರೆ. ಮೊದಲಿಂದ ಕಳ್ಸ್ಕೋಬೇಕಪ್ಪ, ಇದ್ರ ಒದೆ ಬಿಡುತ್ತೆ. Watch India's largest kids library only on Jio Hotstar. Download the app now.